ಇದು 3 lakh ಕೊಟ್ಟು ಮಾಡ್ತೀನಿ ಸರ್. ಒಂದು 280 ಮಾಡ್ಕೊಡ್ತೀನಿ ಸರ್. ಸೊ ಏನಾಗುತ್ತೆ ಸರ್ ಈ ಟಾಟಾ ಇಂಡಿಕಾ ಪ್ರೈಸ್? 165 ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 3 lakh 3.5 lakh ವರೆಗೂ ಲೋನ್ ಆಗುತ್ತೆ ಸರ್. ಇದು 750 ಕೊಟ್ಟು ಮಾಡ್ತಾ ಇದೀವಿ ಸರ್. ಒಂದು 725 ಮಾಡ್ಕೊಡ್ತೀನಿ. 1250 ಕೊಟ್ಟು ಮಾಡ್ತಾ ಇದೀನಿ ಸರ್. ಒಂದು 12 lakh ವರೆಗೂ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ 8 to 9 lakh ಲೋನ್ ಆಗುತ್ತೆ ಸರ್. ಇದು 450 ಹೇಳ್ತಾ ಇದೀವಿ ಸರ್. ಫೈನಲ್ ಅಂದ್ರೆ ಸರ್ 425 ಮಾಡ್ಕೊಡ್ತೀನಿ. 1 lakh ಕೊಟ್ಟು ಮಾಡ್ತಾ ಇದೀವಿ ಸರ್. 950 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 750 ಹೇಳಿ ಕೊಟ್ಟು ಮಾಡ್ತಾ ಇದೀನಿ ಸರ್. ನಿಮ್ಮ ವ್ಯೂವರ್ಸ್ಗೆ ಒಂದು 725 ಮಾಡ್ಕೊಡ್ತೀನಿ ಸರ್. 950 ಕೊಟ್ಟು ಮಾಡ್ತಾ ಇದೀವಿ ಸರ್. ಫೈನಲ್ ಅಂದ್ರೆ ಸರ್ 925 ಮಾಡ್ಕೊಡ್ತೀನಿ. 13 lakh ಕೊಟ್ಟು ಮಾಡ್ತಾ ಇದೀವಿ ಸರ್. ಫೈನಲ್ ಅಂದ್ರೆ ಸರ್ ಫೈನಲ್ ಅಂದ್ರೆ ಒಂದು 12 lakh ಮಾಡ್ಕೊಡ್ತೀನಿ ಸರ್. ಇದು 7 lakh ಕೊಟ್ಟು ಮಾಡ್ತಾ ಇದೀನಿ ಸರ್. ನಿಮ್ಮ ವ್ಯೂವರ್ಸ್ 650 ಫೈನಲ್ ಮಾಡ್ಕೊಡ್ತೀನಿ. 1550 ಕೊಟ್ಟು ಮಾಡ್ತಾ ಇದೀವಿ ಸರ್. ಒಂದು 15 lakh ವರೆಗೂ ಮಾಡ್ಕೊಡ್ತೀನಿ ಸರ್. ಓಕೆ, 15 ಲಕ್ಷದವರೆಗೂ ನಿಮಗೆ ಗಾಡಿ ಆಗುತ್ತೆ. 13 to 14 lakh ಲೋನೇ ಆಗುತ್ತೆ ಸರ್. ಸರ್ ಇದು 36 lakh ಕೊಟ್ಟು ಮಾಡ್ತಾ ಇದೀವಿ ಸರ್. ಫೈನಲ್ ಅಂದ್ರೆ ಸರ್ ಫೈನಲ್ ಅಂದ್ರೆ 35 ಮಾಡ್ಕೊಡ್ತೀನಿ ಸರ್. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಡೀಲ್ಸ್ ಆನ್ ವೆಹಿಕಲ್ಸ್ ಮೇಲೆ ಬಂದಿದ್ದೀನಿ. ಸೊ ಯಾರಾದರೂ ಒಂದು ಒಳ್ಳೆ ಗೂಡ್ಸ್ ಗಾಡಿಗಳು ಬೇಕು, ಅಥವಾ ನಿಮಗೆ ಸ್ಕೂಲ್ ಬಸ್ಸಸ್ಗಳು ಬೇಕು, ಅಥವಾ ಯೆಲ್ಲೋ ಬೋರ್ಡ್ ಕಾರ್ ಬೇಕು, ಮತ್ತು ವೈಟ್ ಬೋರ್ಡ್ ಕಾರ್ಗಳು ಬೇಕು ಅಂದರೆ ನೀವು ಆರಾಮಾಗಿ ಇಲ್ಲಿ ಬರ್ಬೋದು. ನಿಮಗೆ ಎಲ್ಲ ಥರ ಗಾಡಿಗಳು ಸಿಗುತ್ತೆ. ಇವಾಗ ಬೇರೆ ನಾನು ಎಷ್ಟೊಂದು ವಿಡಿಯೋ ಮಾಡಿರ್ತೀನಿ, ಬೇರೆ ಅಲ್ಲೂ ಆದರೆ ನಿಮಗೆ ಬೇರೆ ಯೂಸ್ ಕಾರ್ಸ್ ಮಾತ್ರ ಇರುತ್ತೆ. ಬಟ್ ಇಲ್ಲೆಲ್ಲ ನಿಮಗೆ ಎಲ್ಲ ಥರ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಎಷ್ಟು ಬೇಗ ಬರುತ್ತಾರೋ ಅಷ್ಟು ಬೇಗ ಬನ್ನಿ. ಇವಾಗ ನಮ್ಮ ಜೊತೆ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಆಫ್ಟರ್ ಲಾಂಗ್ ಗ್ಯಾಪಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಸೆಪ್ಟೆಂಬರಲ್ಲಿ ಮಾಡಿದ್ದು. ಸೆಪ್ಟೆಂಬರಲ್ಲಿ ಮಾಡಿದ್ದೀವಿ. ಇವಾಗ ಆಲ್ಮೋಸ್ಟ್ ಲೈಕ್ ಏಪ್ರಿಲ್ ಬಂದುಬಿಟ್ಟಿದ್ದೀವಿ. ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗೂಡ್ಸ್ ಗಾಡಿಗಳೆಲ್ಲ? ಸರ್ ಗೂಡ್ಸ್ ಗಾಡಿ ಎಲ್ಲ ಅಪ್ ಟು 350 ಇಂದ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಎಷ್ಟು ಅಂದರೆ ಎಲ್ಲಿ ಗಂಟೆ ಸಿಗ್ಬೋದು ಸರ್? ಎಷ್ಟು ಅಂದರೆ 35-36 lakh ವರೆಗೂ ಇದೆ ಸರ್. ಓಕೆ. ಸೊ ಸರ್ ಇವಾಗ ಈ ಗಾಡಿಗಳೆಲ್ಲ ತೊಗೋಬೇಕಾದ್ರೆ ಜನಗಳು ಏನು ಯೋಚನೆ ಮಾಡ್ತಾರೆ ಅಂದರೆ ಲೈಕ್ ಮೇನ್ ಬೇಕಾಗಿರೋದು ಲೋನು ಸರ್. ಸೊ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನು ಯಾವತ್ತು ಅದಾಗೋದು ಬಂದು ಡಿಪೆಂಡ್ ಅಪಾನ್ ಅವ್ರ ಸಿವಿಲ್ ಸರ್. ಸಿವಿಲ್ ಸ್ಕೋರ್ ಒಂದೇ ಚೆನ್ನಾಗಿದ್ಬಿಟ್ರೆ ಕಮರ್ಷಿಯಲ್ ವೆಹಿಕಲ್ಸ್ಗೆ ಲೋನ್ ಕೊಡಲ್ಲ ಸರ್. ಓಕೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಈ ಟಿಪ್ಪರ್ ವೆಹಿಕಲ್, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ವೆಹಿಕಲ್ಸ್ಗೆಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಹೌದು. ಎಕ್ಸ್ಪೀರಿಯನ್ಸ್ ಮೇಲೆ ಯಾವುದಕ್ಕೆ ಓಡಿಸ್ತಾ ಇದ್ದಾರೆ, ಎಲ್ಲಿ ಓಡಿಸ್ತಾ ಇದ್ದಾರೆ ಆ ಥರ. ಆಮೇಲೆ ಆಲ್ರೆಡಿ ಅವ್ರ ಹತ್ರ ಇನ್ನೊಂದು ಎಕ್ಸಿಸ್ಟಿಂಗ್ ಗಾಡಿ ಇದೆಯಾ ಅದೆಲ್ಲ ಇದ್ರೆ ಆ ಥರ ಆಗುತ್ತೆ ಸರ್. ಇದು LGV ಈ ಥರ ಕ್ಯಾಂಟ್ರೋ ವೈಸ್ ವೆಹಿಕಲ್ಸ್ ಎಲ್ಲ DL ಮೇಲೆ ಕೊಡ್ತಾರೆ ಸರ್. ನಮಗೆ ಟಿಪ್ಪರ್ಸ್ಗೆಲ್ಲ ಲೋನ್ ಬೇಕಾದ್ರೆ ಹೆವಿ DL ಕಂಪಲ್ಸರಿ ಸರ್. ಓಕೆ, ಹೌದು. ಹೆವಿ DLs ಆಬ್ವಿಯಸ್ಲಿ ಬೇಕೇ ಬೇಕು. ಎಲ್ಲ ಗಾಡಿಗೂ ಹೆವಿ DLs ಕಂಪಲ್ಸರಿ ಸರ್. LCV, ಟಾಟಾ ಎಸ್ ದೋಸ್ತ್ಗೆಲ್ಲ ಅದಕ್ಕೇನು ಅವಶ್ಯಕತೆ ಇಲ್ಲ ಸರ್. ಓಕೆ. ಸೊ ಸರ್ ಇಲ್ಲಿ ನಿಮ್ಮ ಹತ್ರ ಕಾರ್ಗಳು ಇದೆ ಸರ್. ಸೊ ಯಾವ ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಸರ್ ಎಲ್ಲ? ಸರ್ ನಮ್ಮ ಹತ್ರ ಇರೋದೆಲ್ಲ ಮಾಡಲ ಎಲ್ಲ ಲೋನ್ ಆಗೋದು. ಇಂಡಿಕಾ ಒಂದಕ್ಕಾಗಲ್ಲ ಅಷ್ಟೇ ಸರ್. ಇದಕ್ಕೆ ಎಲ್ಲದಕ್ಕೂ ಕಾರ್ಗೆಲ್ಲ ಇವಾಗ ಅಪ್ ಟು ಲಾಕ್ಡೌನ್ ಆದ್ಮೇಲೆ 50% ಮಾಡ್ಬಿಟ್ಟಿದ್ದಾರೆ ಸರ್. ಕಮರ್ಷಿಯಲ್ ವೆಹಿಕಲ್ಸ್ 80% ಲೋನ್ ಆಗುತ್ತೆ. ಕಾರ್ಸ್ಗೆಲ್ಲ 50% ಲೋನ್ ಆಗುತ್ತೆ. ಓಕೆ, ಅದೇ ಏನಾದರೂ ನಿಮ್ಮ ವೈಟ್ ಬೋರ್ಡ್ಸ್ಗೆ ಜಾಸ್ತಿ ಆಗುತ್ತೆ ಸರ್, ಎಲ್ಲೋ ಬೋರ್ಡ್ಸ್ಗೆ ಕಮ್ಮಿ ಆಗುತ್ತೆ. ಓಕೆ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್? ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಅಂದ್ರೆ ಇದು ವಯಾ ನೀವು ಮೈಸೂರು ರೋಡಿಂದ ಬರ್ತಾ ನಾಯಂಡಹಳ್ಳಿಯಿಂದ ಲೆಫ್ಟ್ ವಯಾ ಬನಶಂಕರಿ ರೋಡ್ಗೆ ಅಪೋಸಿಟ್ ನಂದಿ ಲಿಂಕ್ ಗ್ರೌಂಡ್ ಎದುರುಗಡೆನೇ ಇದೆ ಸರ್. ಓಕೆ. ನಿಮಗೆ ಇನ್ನೂ ಕನ್ಫ್ಯೂಸ್ ಆದರೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಲೊಕೇಶನ್ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸರ್ ಕಾಲ್ ಮಾಡಿದ್ರು ಕೂಡ ನಿಮಗೆ ಗೈಡ್ ಮಾಡ್ಕೊಡ್ತಾರೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಒಳ್ಳೊಳ್ಳೆ ಪ್ರೈಸಲ್ಲಿ ಮಾಡ್ಕೊಡಿದ್ದಾರೆ. ಯಾಕಂದರೆ ಅವರು ಪಾಪ ದುಡಿಯೋಕ್ಕಂತಾನೆ ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, ನೋಡಿ ಆದಷ್ಟು ಕಮ್ಮಿ ಮಾಡ್ಕೊಡ್ತಾರೆ. ಒಂದ್ಸತಿ ವಿಸಿಟ್ ಮಾಡಿ, ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಕುತ್ಕೊಂಡು ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಗಾಡಿ ತೊಗೊಂಡೋಗಿ. ಹಾಗೆ ಒಳ್ಳೆ ಗಾಡಿ ತೊಗೊಂಡೋದ್ಮೇಲೆ ನೀವು ಚೆನ್ನಾಗಿ ದುಡೀರಿ, ಅದೊಂದು ಹೇಳ್ತೀನಿ ನಾನು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋಣ. ಓಕೆ ಸರ್. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ಟಾಟಾ ಇದೆ. ಸೊ ಯಾವುದು ಸರ್ ಇದು? ಸರ್ ಓಕೆ, ಡೀಟೇಲ್ಸ್ ಸರ್. 2018 ಮಾಡಲು ಸರ್. ಇದು ಸಿಂಗಲ್ ಓನರ್ BS4 ಗಾಡಿ ಸರ್. ಇದು 36,000 ಕಿಲೋಮೀಟರ್ ಡ್ರೈವನ್ ಆಗಿದೆ. FC ಫ್ರೆಶ್ ಬರುತ್ತೆ. ಓಕೆ. ಇನ್ಶೂರೆನ್ಸ್ 6 months ಇದೆ. ಸೊ ನೋಡ್ತಾ ಇರ್ಬೋದು ಇದು ಪವರ್ ಸ್ಟೇರಿಂಗ್ ಇಲ್ಲ? ಪವರ್ ಸ್ಟೇರಿಂಗ್ ಸರ್, ಪವರ್ ಸ್ಟೇರಿಂಗ್. ಓಕೆ, ಪವರ್ ಸ್ಟೇರಿಂಗು. ಸೊ ಯಾರಾದರೂ ಒಂದು ಒಳ್ಳೆ 307 ಹುಡುಕೋರಿಗೆ ನೋಡಿ. 207 ಸರ್. ಸಾರಿ 207. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡೀಲಿ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಇದು 450 ಹೇಳ್ತಾ ಇದೀವಿ ಸರ್. ಫೈನಲ್ ಅಂದ್ರೆ ಸರ್ 425 ಮಾಡ್ಕೊಡ್ತೀವಿ ಸರ್. ಓಕೆ, 4.25 ಲಕ್ಷಕ್ಕೆ ಒಂದು 207. ಸೊ ಇದಕ್ಕೆ ಲೋನ್ ಏನಾದರೂ ಆಗುತ್ತಾ ಸರ್? ಆಗುತ್ತೆ ಸರ್. ಓಕೆ. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗ್ಬೋದು ಸರ್? 2.5 ಲಕ್ಷ 3 ಲಕ್ಷ ಆಗುತ್ತೆ. ಓಕೆ, ನೋಡಿ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಕೂಡ ಆಗುತ್ತೆ ನಿಮಗೆ. ಸೊ ಹಾಗೆ ಮಾರ್ಕೆಟಲ್ಲಿ ಇವಾಗ ಮೋಸ್ಟ್ ಡಿಮ್ಯಾಂಡೆಡ್ ಅಂದರೆ ಟ್ರೆಂಡಿಂಗ್ ಅಂದರೆ ಇವಾಗ ಇರೋದೇ ಸ್ಕೂಲ್ ಬಸ್ಸಸ್ಗಳು. ಸೊ ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರಿ ಸ್ಕೂಲ್ ಬಸ್ಗಳು ಬೇಕು ಅಂತ. ಸೊ ಒಂದು ಸ್ಕೂಲ್ ಬಸ್ ಇದೆ, ಡೀಟೇಲ್ಸ್ ಸರ್? ಸರ್ ಇದು 2013 ಮಾಡಲ್ ಐಚರ್ ಸರ್. ಇದು 21 ಸೀಟರ್ ಸರ್. ಇದು ಸಿಂಗಲ್ ಓನರ್ ಸರ್. ಓಕೆ. 57,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಶೋರೂಮ್ ಮೇಂಟೈನ್ ವೆಹಿಕಲ್ ಸರ್ ಇದು. ಓಕೆ. ಸೊ 51 ಸೀಟರ್ ಗಾಡಿ. ಹೌದು ಸರ್. ಓಕೆ. ಸೊ ಸ್ಕೂಲ್ ಬಸ್ ಯಾರಾದರೂ ನೋಡ್ತಾ ಇರ್ತಾರೆ. ಇದು 2013 ಮಾಡಲಿ ಸರ್. 13 ಮಾಡಲು 21 ಸೀಟರ್ ಸರ್. ಓಕೆ, 21 ಸೀಟರ್ ಗಾಡಿ. ಸೊ ಯಾರಾದರೂ ಹುಡುಕೋರಿಗೆ ಏನಾಗುತ್ತೆ ಸರ್ ಪ್ರೈಸ್ ಇದು? ಇದು 750 ಹೇಳಿ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ನಿಮ್ಮ ವ್ಯೂವರ್ಸ್ಗೆ ಒಂದು 725 ಮಾಡ್ಕೊಡ್ತೀನಿ ಸರ್. ಓಕೆ, 7,25,000ಗೆ ನಿಮ್ಮೊಂದು ಸ್ಕೂಲ್ ಬಸ್, ಈಚರ್ ಬಸ್ ಸಿಗ್ತಾ ಇದೆ. ಸೊ ಯಾರಾದರೂ ಸ್ಕೂಲ್ಗೆ ಹಾಕಬೇಕು ಅಥವಾ ಅಟ್ಯಾಚ್ ಮಾಡಬೇಕು ಅನ್ನೋರಿಗೆ ಆರಾಮಾಗಿ ಟ್ರೈ ಮಾಡ್ಬೋದು. ಗಾಡಿ 7.25 ಲಕ್ಷಕ್ಕಿದೆ ಗಾಡಿ. ಸೊ ಹಾಗೆ ಇನ್ನೊಂದು ಸ್ಕೂಲ್ ಬಸ್ ಇದೆ ಈಚರ್ದೆ. ಸೊ ಇದು ಡೀಟೇಲ್ಸ್ ಸರ್? ಸರ್ ಇದು 2012 ಮಾಡಲು ಸರ್. ಇದು ಐಚರ್ ವೆಹಿಕಲ್ ಸರ್. 33 ಸೀಟ್ ಸರ್ ಇದು. ಓಕೆ, 33 ಸೀಟರ್ ವೆಹಿಕಲ್. ಇದು ಸಿಂಗಲ್ ಓನರ್ ಸರ್. 63,000 ಡ್ರೈವನ್ ಆಗಿದೆ ಸರ್. ಓಕೆ. 63,000 ಕಿಲೋಮೀಟರ್ ರನ್ ಆಗಿದೆ. ವೆಲ್ ಮೇಂಟೈನ್ಡ್ ವೆಹಿಕಲ್ ಸರ್.
ಓಕೆ, ವೆಲ್ ಮೇಂಟೈನ್ ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು. ಸೀಟ್ಸ್ ಎಲ್ಲ ಇನ್ನೂ ಆಲ್ಮೋಸ್ಟ್ ಲೈಕ್ ಹಂಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತಲೇ ಹೇಳ್ಬೋದು ಸೀಟ್ಸ್ ಎಲ್ಲ. ಸೊ ಯಾರಾದರೂ ಒಂದು ಒಳ್ಳೆ ಈಚರ್ 31 ಸೀಟರ್ ಅಲ್ಲ ಸರ್ ಇದು? 33 ಸರ್. ಓಕೆ, 33 ಸೀಟರ್ ವೆಹಿಕಲು. ಸೊ ಇದೇನಮ್ಮ ಸರ್ ಪ್ರೈಸ್ ಇದು? 950 ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಅಂದರೆ ಸರ್ 925 ಮಾಡ್ಕೊಡ್ತೀನಿ ಸರ್. ಓಕೆ, 9.25 ಲಕ್ಷಕ್ಕೆ ಫೈನಲ್ ಆಗುತ್ತೆ ನಿಮಗೆ ಈ ಒಂದು 31 ಸೀಟರ್ 33 ಸೀಟರ್ ಗಾಡಿ, ಒಂದು ಸ್ಕೂಲ್ ಬಸ್ಸು. ಸೊ ಹಾಗೆ ಒಂದು ಇಂಟ್ರಾ V30 ಇದೆ ಸರ್. ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್. 23 ಮಾಡಲು ಬರೀ 18,000 ರನ್ ಆಗಿದೆ ಸರ್. ಓಕೆ, ಹಾರ್ಬರ್ ಕಂಟೈನರ್ ಇದೆ ನೋಡಿ ಸರ್, ಹಿಂದೆ ಓಪನ್ ಇದೆ. ಓಕೆ, ನೋಡಿ ಹಾರ್ಬರ್ ಕಂಟೈನರ್ ಕೂಡ ನಿಮ್ಗೆ ಅವೈಲಬಲ್ ಇದೆ ವೆಹಿಕಲ್ಗೆ. ಸೊ ಇದು ಎಷ್ಟು ಕೆಪಾಸಿಟಿ ಸರ್ ಇವೆಲ್ಲ? ಕೆಪಾಸಿಟಿ ಎಷ್ಟು ಬರ್ಬೋದು ಸರ್? 2 ಟನ್ ಸರ್ ಇದು. ಓಕೆ, ನಿಮಗೆ ನೋಡ್ತಾ ಇರ್ಬೋದು ನಿಮಗೆ 5 ಟನ್ ವರೆಗೂ ಹಾಕ್ತಾರೆ. ಪಾಸಿಂಗ್ ಬಂದು 2 ಟನ್ ಸರ್. ಓಕೆ, 18,000 ಡ್ರಿವನ್ ಆಗಿದೆ. ಸೊ ಪವರ್ ಸ್ಟೇರಿಂಗ್ ಗಾಡಿ 23 ಮಾಡಲು ಸರ್. ಓಕೆ, ಡೀಸೆಲ್ ಇಲ್ಲ ಇದು ಸರ್? ಡೀಸೆಲ್ ಸರ್, ಡೀಸೆಲ್ CNG. ಓಕೆ, ಡೀಸೆಲ್ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಇದು 750 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 725 ಮಾಡ್ಕೊಡ್ತೀನಿ ಸರ್. ಸೊ ಇವಾಗ ಆನ್ ರೋಡ್ ಎಷ್ಟು ಇರ್ಬೋದು ಸರ್ ಇದು ಅಪ್ರಾಕ್ಸಿಮೇಟ್ಲಿ ಗಾಡಿ? 980 ಸಮಥಿಂಗ್ ಇದೆ ಸರ್. ಓಕೆ, ಆಲ್ಮೋಸ್ಟ್ ಲೈಕ್ ಒಂದು 2 ಲಕ್ಷ ಉಳಿಸ್ಕೋಬೋದು ಗಾಡಿಲಿ. ಹೌದು ಸರ್, ಬ್ರ್ಯಾಂಡ್ ನ್ಯೂ ಅಲ್ಲ ಸರ್, 23 ಮಾಡಲು. ಓಕೆ, ನೋಡಿ 23 ಮಾಡಲು ಗಾಡಿ ನಿಮಗೆ ಬೇರೆ 7 ಲಕ್ಷದ ಎಷ್ಟಕ್ಕೆ ಸರ್ ಫೈನಲ್? 725 ಕೊಡ್ತೀನಿ ಸರ್. ಓಕೆ, 7 ಲಕ್ಷಕ್ಕೆ ಫೈನಲ್ ಆಗುತ್ತೆ ಗಾಡಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಟಾಟಾ 510 ಕೂಡ ಇದೆ. ಡೀಟೇಲ್ಸ್ ಸರ್? ಸರ್ ಇದು 21, 22 ರಿಜಿಸ್ಟ್ರೇಷನ್ ಸರ್. BS6 ವೆಹಿಕಲ್ ಸರ್ ಇದು. ಓಕೆ, ಇದು ಟ್ಯಾಂಕರ್ ಪರ್ಪಸ್ಗೆ ಇಲ್ಲ ಟಿಪ್ಪರ್ಗೆ ಏನು ಬೇಕಾದ್ರೂ ಮಾಡ್ಕೋಬೋದು ಸರ್. ಹಾಗೆ ಚಾರ್ಸಿ ಇಟ್ಟಿದ್ದೀವಿ, ಸೀಸನ್ ಅಲ್ವಾ ಟ್ಯಾಂಕರ್ಗೆ, ಅದಕ್ಕೋಸ್ಕರ ಬರೀ 55,000 ಡ್ರೈವನ್ ಆಗಿದೆ ಸರ್ ಇದು. ಓಕೆ, ಸೊ ನೋಡಿ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಇದು? ಹೌದು ಸರ್, ಸಿಂಗಲ್ ಓನರು. ಓಕೆ, ಸೊ ಡೀಸೆಲ್ ಗಾಡಿ ಯಾರಾದರೂ ಒಂದು ಒಳ್ಳೆ 510 ನೋಡ್ಕೊಂಡವ್ರಿಗೆ ಟಾಟಾ 510 ಇದೆ. ಸೊ ಇದೇನಾ ಒಂದು ಪ್ರೈಸ್ ಇದು? 1050 ಕೊಡ್ತೀನಿ ಸರ್. ಫೈನಲ್ ಸರ್? ಒಂದು 1025 ಮಾಡ್ಕೊಡ್ತೀನಿ ಸರ್. ಓಕೆ, 10 ಲಕ್ಷಕ್ಕೆ ನಿಮ್ಗೊಂದು 2021 ಗಾಡಿ. 21, 22 ರಿಜಿಸ್ಟ್ರೇಷನ್. ಓಕೆ, ಸೊ 21, 22 8 lakhsವರೆಗೂ ಲೋನ್ ಆಗುತ್ತೆ ಸರ್. ಅಪ್ ಟು 8 lakhs ತನಕ ನಿಮಗೆ ಲೋನೇ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಸಿಗ್ಮಾ ಇದೆ. ಸೊ ಡೀಟೇಲ್ಸ್ ಸರ್? ಸರ್ ಇದು ಸಿಗ್ನಾ 2823 10 ವೀಲರ್ ಟಿಪ್ಪರ್ ಸರ್ ಇದು. 23 ಮಾಡಲು ಸರ್. ಓಕೆ, ಬರೀ 16,000 ಕಿಲೋಮೀಟರ್ ರನ್ ಆಗಿದೆ ಸರ್. ಫುಲ್ ಟೈರ್ ಇದೆ ಸರ್. ಓಕೆ, ಸೊ 10 ವೀಲರ್ ಅಲ್ಲ ಸರ್ ಇದು? ಹೌದು ಸರ್. ಓಕೆ, 10 ವೀಲರ್ ಗಾಡಿ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದಕ್ಕೆ? AC ಬರುತ್ತೆ ಸರ್. ಆಮೇಲೆ ಇದು ವಿತೌಟ್ ಅಬ್ಗ್ರೀಸ್ ವೆಹಿಕಲ್ ಸರ್ ಇದು. ಓಕೆ, ಓಕೆ, ಅಬ್ಗ್ರೀಸ್ ಮಾಡಂಗಿಲ್ಲ. ಆಯಿಲ್ ಸರ್ಕ್ಯುಲೇಷನ್. 23 ಮಾಡಲು ಸರ್. ಓಕೆ, ಓಕೆ, AC ಗಾಡಿ ವಿತ್ AC ಮತ್ತು ಪವರ್ ಸ್ಟೇರಿಂಗ್ ಗಾಡಿ. ಸೊ ಯಾರಾದರೂ ನೋಡ್ತಿರೋರಿಗೆ 2823. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ ಗಾಡಿ ಬೇಕು ಅಂತ. ಸೊ ಈ ಗಾಡಿ ಏನಾಗುತ್ತೆ ಸರ್ ಪ್ರೈಸು? ಸರ್ ಇದು 36 lakh ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಅಂದರೆ ಸರ್? ಫೈನಲ್ ಅಂದರೆ 35 ಮಾಡ್ಕೊಡ್ತೀನಿ ಸರ್. ಓಕೆ, 35 ಲಕ್ಷಕ್ಕೆ ನಿಮ್ಗೆ ಗಾಡಿ ಸಿಗುತ್ತೆ. ಲೋನ್ ಅಂದರೆ ಅಪ್ ಟು ಎಲ್ಲಿ ಗಂಟೆ ಸಿಗ್ಬೋದು ಸರ್? ಲೋನ್ ಬಂದ್ಬಿಟ್ಟು ಡಿಪೆಂಡ್ ಅಪಾನ್ ಅವ್ರ ಸಿವಿಲ್ ಸರ್. ಅದು 25 ಆಗ್ಬೋದು DL ಮೇಲೆ ಬರೀ ಬೇಸಿಸ್ ಆದರೆ. ಇನ್ನು ಗಾಡಿ ಇದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಆದರೆ 30 ವರೆಗೂ ಅಪ್ ಟು 29 to 30 ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿವಿಲ್ ಮತ್ತು ನಿಮಗೆ DL ಮೇಲೆ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಈ ಗಾಡಿ ಮೂವ್ ಆಗಿರೋ ಪರವಾಗಿಲ್ಲ, ನಿಮಗೆ ಇನ್ನೊಂದು ಗಾಡಿ ಕೂಡ ಇದೆ ಸರ್. ಇದು ಸೇಮ್ ವೆಹಿಕಲ್ 23 ಮಾಡಲೆ. ಇದು 18,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು AC ಪವರ್ ಸ್ಟೇರಿಂಗ್ ಸರ್. ಇದು 10 ವೀಲರ್ ಟಿಪ್ಪರ್ ಸರ್. ಓಕೆ, 10 ವೀಲರ್ ಟಿಪ್ಪರ್ ಗಾಡಿ ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಸೊ ಒಂದು ರೈಟ್ ಹ್ಯಾಂಡ್ ಇದೆಲ್ಲ ಅಪ್ರಾಕ್ಸಿಮೇಟ್ಲಿ ಎಷ್ಟು ಹಾಕ್ಬೋದು ಸರ್? ಟನ್ ಎಲ್ಲ ಯಾವ್ದು ಸರ್? ಟನ್ ಎಷ್ಟು ಹಾಕ್ಬೋದು ಸರ್ ಇದಕ್ಕೆಲ್ಲ? 25 ಟನ್ ಪಾಸಿಂಗ್ ಇರುತ್ತೆ ಸರ್. ಓಕೆ, 30ವರೆಗೂ ಹಾಕ್ತಾರೆ ಸರ್. 30-35ವರೆಗೂ ಹಾಕ್ತಾರೆ ಸರ್. ಓಕೆ, ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇಂಟೀರಿಯರ್ ಕೂಡ ನೋಡ್ಕೊಬಿಡೋಣ. ಇಂಟೀರಿಯರಲ್ಲಿ ಏನೇನು ಬರುತ್ತೆ ನಿಮಗೆ AC ಪವರ್ ಸ್ಟೇರಿಂಗ್ ಗಾಡಿ ಕೂಡ ಇದನ್ನು. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ. ಸೊ ಏನಾಗ್ಬೋದು ಸರ್ ಇದು ಪ್ರೈಸ್? ಇದು ಸೇಮೇ ಸರ್, ಎರಡು ಸೇಮ್ ವೆಹಿಕಲ್ ಸರ್. ಓಕೆ, ಸೇಮ್. ಇದು ಕೂಡ ನಿಮಗೆ 35 ಲಕ್ಷಕ್ಕೆ ಫೈನಲ್ ಆಗುತ್ತೆ ಗಾಡಿ. ಹೌದು ಸರ್. ಕೂಡ ಯಾವುದೇ ಎರಡು ಗಾಡಿಲಿ ಯಾವುದೇ ನೀವು ಚೂಸ್ ಮಾಡಿದ್ರು ನಿಮಗೆ 35 ಲಕ್ಷಕ್ಕೆ ಆಗುತ್ತೆ. ಎರಡೂ ಸೇಮ್ ಗಾಡಿನೇ. ಸೊ ಎರಡೂ 44 ರಿಜಿಸ್ಟ್ರೇಷನ್ನೇ. ಸೊ ಪಕ್ಕದಲ್ಲೇ ಇನ್ನೊಂದು ಟಾಟಾ ಅಶೋಕ್ ಲೈಲ್ಯಾಂಡ್ ಇದೆ ಸರ್. ಇದು ಅಶೋಕ್ ಲೈಲ್ಯಾಂಡ್ 12 ವೀಲರ್ ಸರ್. ಇದು ನಾಮಕಲ್ ಬಡಿ ಕ್ಯಾಬಿನು. ಡಾಕ್ಯುಮೆಂಟ್ ಫ್ರೆಶ್ ಬರುತ್ತೆ ಸರ್. ಓಕೆ, 12 ವೀಲರ್ ಸರ್ ಇದು. ಓಕೆ, ಸೊ 12 ವೀಲರ್ ಗಾಡಿ ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ ಬಾಡಿ ಲೈನ್ ಎಲ್ಲ. ಸೊ ನಾಮಕಲ್ ಬಾಡಿ. ಸೊ ಇದು ಕೂಡ ಪವರ್ ಸ್ಟೇರಿಂಗ್ ಗಾಡಿನ ಇಲ್ಲ ಆರ್ಡಿನರಿನಾ ಸರ್? ಇದು ಪವರ್ ಸ್ಟೇರಿಂಗ್ ಗಾಡಿನೇ. ಸೊ ಈ ಗಾಡಿ ಏನಾಗ್ಬೋದು ಸರ್ ಪ್ರೈಸು? ಇದು 1250 ಕೋಟ್ ಮಾಡ್ತಾ ಇದೀನಿ ಸರ್. 12 lakh ವರೆಗೂ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ 8 to 9 lakh ಲೋನ್ ಆಗುತ್ತೆ ಸರ್. ಓಕೆ, ಅಪ್ ಟು 8 to 9 lakhs ತನಕ ನಿಮಗೆ ಲೋನೇ ಆಗುತ್ತೆ ಗಾಡಿಗೆ. ಸೊ ನೋಡಿ ನಾಮಕಲ್ ಬಾಡಿ ಕಟ್ ಫ್ರೆಶ್ ಸರ್. ಓಕೆ, ವಿತ್ ಟ್ರಾನ್ಸ್ಫರ್ ಹೇಳ್ತಿದ್ದೀರಾ ಇಲ್ಲ ವಿತ್ ಓನ್ಲಿ ಗಾಡಿ ಪ್ರೈಸ್ ಹೇಳ್ತೀರಾ ಸರ್ ನೀವು? ವಿತ್ ಟ್ರಾನ್ಸ್ಫರ್ ಹೇಳ್ತಿದ್ದೀರಾ ಇಲ್ಲ ಕಂಡೀಷನ್ ಕೊಡ್ತೀವಿ ಸರ್? CC ಕಂಡೀಷನ್ ಕೊಟ್ಬಿಡ್ತೀರಾ? ಓಕೆ, ಸೊ ಪಕ್ಕದಲ್ಲಿ ಇನ್ನೊಂದು ನಾಮಕಲ್ ಬಾಡಿ ಇನ್ನೊಂದು ಅಶೋಕ್ ಲೈಲ್ಯಾಂಡ್ ಇದೆ ಬಾಡಿ ಸರ್. ಇದು ನಾಮಕಲ್ ಬಾಡಿ ಕ್ಯಾಬಿನು 13 ಮಾಡೆಲ್ ಸರ್. ಇದು ಲೈಲ್ಯಾಂಡ್. ಓಕೆ, ಅಶೋಕ್ ಲೈಲ್ಯಾಂಡ್ 2013 ಮಾಡೆಲ್. ಓನರ್ ಸರ್? ಫೋರ್ತ್ ಓನರ್ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಗಾಡಿ ಕೂಡ ನೋಡ್ತಾ ಇರ್ಬೋದು. ಸೊ ಡಾಕ್ಯುಮೆಂಟ್ಸ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಕೊಡ್ತೀವಿ ಸರ್. ಸೊ ಇದೆಲ್ಲ ಎಷ್ಟು ಟನ್ ಬರ್ಬೋದು ಸರ್ ಗಾಡಿ? ಸರ್ ಎಷ್ಟು ಟನ್ ಬರ್ಬೋದು? 25 ಟನ್ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಅವ್ರು ಯಾವ ಥರ ಯೂಸೇಜ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಾಸಿಂಗ್ ಟನ್ 25 ಇದೆ ಸರ್. ಸೊ ಇವಾಗ ಪ್ರೈಸ್ ವೈಸ್ ನೋಡಿದ್ರೆ ಸರ್ ಇದು 13 lakh ಕೊಟ್ಟು ಮಾಡ್ತಾ ಇದೀನಿ ಸರ್. 1250 ಮಾಡ್ಕೊಡ್ತೀನಿ ಸರ್. ಓಕೆ, 12 ಲಕ್ಷಕ್ಕೆ ಗಾಡಿ ಸಿಗುತ್ತೆ. ಸೊ ಲೋನ್ ಎಲ್ಲ ಸರ್ ಅಪ್ರಾಕ್ಸಿಮೇಟ್ಲಿ 8 to 9
ಓಕೆ 8 to 9 ಡಿಪೆಂಡ್ಸ್ ಅಪಾನ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಗಾಡಿ ಬೇರೆ ಗಾಡಿಗಳ ಅವ್ರ ಹತ್ರ ಇರುತ್ತೆ 10 to 11 ಆಗುತ್ತೆ. ಓಕೆ ಡಿಪೆಂಡ್ಸ್ ಅಪಾನ್ ಅವ್ರು ಹೆಂಗೆ ಸಿವಿಲ್ ಮೇಂಟೈನ್ ಮಾಡಿರ್ತಾರೆ ಮತ್ತು ಎಕ್ಸಿಸ್ಟಿಂಗ್ ಗಾಡಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಅಶೋಕ್ ಲೈಲ್ಯಾಂಡ್ 1412 ಇದೆ ಸರ್. ಹೌದು ಸರ್, ಇದು 9 ಟನ್ ಗಾಡಿ ಸರ್. ಇದು ಅಶೋಕ್ ಲೈಲ್ಯಾಂಡ್ 1412 BS4 ವೆಹಿಕಲ್ ಸರ್. ಇದು ಸೊ ಪವರ್ ಸ್ಟೇರಿಂಗ್ ಗಾಡಿ ಸರ್, 19 ಫೀಟ್ ವೆಹಿಕಲ್ ಇದು. ಓಕೆ, ಸೊ ಇದಕ್ಕೆ ಬೇರೆ ಪವರ್ ಸ್ಟೇರಿಂಗ್ ಹೆಂಗೆ ಸರ್? ಪವರ್ ಸ್ಟೇರಿಂಗ್ ಸರ್. ಓಕೆ, ಪವರ್ ಸ್ಟೇರಿಂಗ್ ಗಾಡಿ ನೋಡ್ತಾ ಇರ್ಬೋದು. BS4 ವೆಹಿಕಲ್ ಸರ್ ಇದು. ಸೊ ಇದು 10 ವೀಲರ್ ಇಲ್ಲ 6 ವೀಲರ್ ಸರ್? 6 ವೀಲರ್ ಸರ್. ಇದು ಕ್ಯಾಂಟ್ರೋ. ಓಕೆ, HGV ಸೆಗ್ಮೆಂಟ್ ಬರುತ್ತೆ. ಸೊ ಇವಾಗ ಪ್ರೈಸ್ ವೈಸ್ ಮಾಡಿದ್ದಾರೆ ಸರ್. ಇದು 13 lakh ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಅಂದರೆ ಸರ್? ಫೈನಲ್ ಅಂದರೆ ಒಂದು 12 lakh ಮಾಡ್ಕೊಡ್ತೀನಿ ಸರ್. ಓಕೆ, ಫೈನಲ್ ಅಂದರೆ ಒಂದು 12 lakhs ಆಗುತ್ತೆ. ಡಾಕ್ಯುಮೆಂಟ್ ಸರ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್, ಸಿಂಗಲ್ ಓನರ್ ಸರ್. ಓಕೆ, ನೆಕ್ಸ್ಟ್ ಸರ್. ಸೊ ನಮ್ಮ ಮುಂದೆ ಒಂದು ಈಚರ್ ಒಂದು ಬಸ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಟೂರಿಸ್ಟ್ ಬಸ್ ಸರ್. ಇದು 2016 ಮಾಡಲು 2,65,000 ರನ್ ಆಗಿದೆ ಸರ್. 56 ಸೀಟರ್ ಸರ್ ಇದು. ಓಕೆ, 56 ಸೀಟರ್ ಬಸ್ಸು. ಹೌದು ಸರ್. ಓಕೆ ನೋಡಿ, 56 ಸೀಟರ್ ಬಸ್ ನಿಮಗೆ. ಸೊ ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಸರ್. ಸಿಂಗಲ್ ಓನರ್ ಸರ್ ಇದು. ಓಕೆ, AC ಪವರ್ ಸ್ಟೇರಿಂಗ್, AC ಬರುತ್ತಲ್ಲ ಸರ್? ಇಲ್ಲ ಸರ್, ಪವರ್ ಸ್ಟೇರಿಂಗ್. ಓಕೆ, ಪವರ್ ಸ್ಟೇರಿಂಗ್ ಗಾಡಿ ನಿಮಗೆ. ಹೌದು ಸೊ ಯಾರಾದ್ರೂ ಒಂದು ಬಸ್ ಹುಡುಕೋರಿಗೆ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಂತ ಫುಲ್ಲು ಸಕ್ಕತ್ತಾಗಿದೆ. ಸೊ ಏನಾಗ್ಬೋದು ಸರ್ ಪ್ರೈಸ್ ಇದು? 16 lakh ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 1550 ಕೊಡ್ತೀನಿ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಈಚರ್ 1090 ಸರ್. ಡೀಟೇಲ್ಸ್ ಸರ್? ಲೋ ಮಾಡಲು ಸರ್. ಇದು 2011 ಮಾಡಲು. ಓಕೆ, ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ ಸರ್. 4th ಓನರ್ ಸರ್. ಇದು 17 ಫೀಟ್ ವೆಹಿಕಲ್ ಸರ್ ಇದು. ಓಕೆ, 17 ಫೀಟ್ ವೆಹಿಕಲ್ ನಿಮಗೆ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಫುಲ್ಲು ನಿಮ್ಗೆ ಏನೂ ಆಗಿಲ್ಲ ನಿಮಗೆ. ಸೊ ಇದು ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಇದನ್ನು ಇಲ್ಲ ಸರ್, ಆರ್ಡಿನರಿ ಸ್ಟೇರಿಂಗ್ ಸರ್. ಓಕೆ, ಇದು ಆರ್ಡಿನರಿ ಸ್ಟೇರಿಂಗ್. ಲೈಕ್ ಲೋ ಬಜೆಟಲ್ಲಿ ಯಾರಾದರೂ ಗಾಡಿ ಹುಡ್ಕೋರಿಗೆ ಒಂದು ಒಳ್ಳೆ ಗಾಡಿ ಅಂತಲೂ ಹೇಳ್ಬೋದು ನಿಮಗೆ. ಸೊ ಇಂಟೀರಿಯರ್ ಕೂಡ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ಇಂಟೀರಿಯರ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಏನಾಗ್ಬೋದು ಸರ್ ಪ್ರೈಸ್ ಇದು? 5 lakh ಮಾಡ್ಕೊಡ್ತೀನಿ ಸರ್. ಅಪ್ ಟು 3 lakh 3.5 lakh ವರೆಗೂ ಲೋನ್ ಆಗುತ್ತೆ ಸರ್. ಅಪ್ ಟು 3 to 3.5 ವರೆಗೂ ಲೋನ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಈಚರ್ ಇದೆ ಸರ್. ಇದು 11 ಟನ್ ಸರ್. ಇದು MGV 7.5 ಟನ್ ಕೆಪಾಸಿಟಿ ಸರ್. ಇದು ಓಕೆ, ಇದು 19 ಫೀಟ್ 12 ಮಾಡಲು ಸರ್. ಇದು ಡಾಕ್ಯುಮೆಂಟ್ ಫ್ರೆಶ್ ಸರ್. ಟೈರ್ಸ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಸೊ ಇದು ಎಷ್ಟು ಫೀಟ್ ಸರ್? ಇದು 19 ಫೀಟ್ ಸರ್. ಓಕೆ, 19 ಫೀಟ್ ಕೆಪಾಸಿಟಿ ಸರ್. ಇದು 7.5 ಟನ್ ಪಾಸಿಂಗ್ ಸರ್. ಇದು ಓಕೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಫ್ರೆಶ್ ಸರ್. FC ಫ್ರೆಶ್ ಬರುತ್ತೆ, ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ. ಸೊ ಇವಾಗ ಪ್ರೈಸ್ ಸರ್? ಇದು 7 lakh ಕೋಟ್ ಮಾಡ್ತಾ ಇದೀನಿ ಸರ್. ನಿಮ್ಮ ಇವರು 650 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 6.5 ಲಕ್ಷಕ್ಕೆ ನಿಮಗೆ ಫೈನಲ್ ಆಗುತ್ತೆ ಗಾಡಿ. 5.5 lakhs ಲೋನ್ ಆಗುತ್ತೆ ಸರ್. ಓಕೆ, 5 ಲಕ್ಷ ಅಂತೂ ಗ್ಯಾರಂಟಿ ಆಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಈಚರ್ ಇದೆ ಸರ್. ಇದು ಐಚರ್ 1110 XP ಸರ್. ಇದು 8 ಟನ್ ಕೆಪಾಸಿಟಿ ಸರ್. ಓಕೆ, HGV ಸರ್. ಇದು 19 ಫೀಟ್ ವೆಹಿಕಲ್ ಸರ್. ಓಕೆ, ಸೊ 13 ಮಾಡಲು ಸರ್. ಇದು ಓಕೆ, ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಇದು ಹೌದು ಸರ್, ಪವರ್ ಸ್ಟೇರಿಂಗ್ ಗಾಡಿ ನೋಡ್ತಾ ಇರ್ಬೋದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಯಾರಾದರೂ ಒಂದು ಹುಡ್ಕೋರಿಗೆ ಚೆನ್ನಾಗಿದೆ ನಿಮಗೆ ಈಚರು. ಕರ್ನಾಟಕ ಆಗಿದೆ ಸರ್ ಇದು. ಓಕೆ, ಹಂಗಾದ್ರೆ ಲೈಕ್ ಇವಾಗ ಏನಿದ್ರು ಡೈರೆಕ್ಟ್ ಕರ್ನಾಟಕ ಗಾಡಿ ನಂಬರೇ ಬಂದ್ಬಿಡುತ್ತೆ. ಹೌದು ಸರ್. ಓಕೆ, ಸೊ ಈಗ ಪ್ರೈಸ್ ಮಾಡಿ ಕೊಡ್ತೀವಿ ಸರ್. ಓಕೆ, ಪ್ರೈಸ್ ಏನಾಗುತ್ತೆ ಸರ್ ಇದು? ಇದು 750 ಕೋಟ್ ಮಾಡ್ತಾ ಇದೀವಿ ಸರ್. 7 lakh ಕೊಡ್ತೀವಿ ಸರ್. ಓಕೆ, 7 lakhs ಫೈನಲ್ ಆಗುತ್ತೆ ನಿಮಗೆ ಗಾಡಿ ಇದು. ಸೊ ಲೋನ್ ಅಪ್ರಾಕ್ಸಿಮೇಟ್ಲಿ ಒಂದು 5 ಲಕ್ಷ ಆಗ್ಬೋದು ಸರ್? 5.5 ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಆಗುತ್ತೆ ನಿಮ್ಮ ಗಾಡಿ. ನಿಮಗೆ ಹಿಸ್ಟ್ರಿ ಕೂಡ ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು 12 ಸರ್. ಇದು BS4 ಸರ್. ಇದು 19 ಮಾಡಲು. ಓಕೆ, ಇನ್ಶೂರೆನ್ಸ್ ಫ್ರೆಶ್ ಕೊಡ್ತೀನಿ ಸರ್. 19 ಫೀಟ್ ವೆಹಿಕಲ್ ಸರ್. 1,30,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಸೊ ನೋಡ್ತಾ ಇರ್ಬೋದು, ಬಾಡಿ ಫುಲ್ಲು ಸಕ್ಕತ್ತಾಗಿದೆ ನಿಮಗೆ. ಇದು ಕೂಡ ನಿಮಗೆ 17 ಫೀಟ್ 19 ಫೀಟ್ ಸರ್? ಇದು 19 ಫೀಟ್ ಸರ್. 7.5 ಟನ್ ಕೆಪಾಸಿಟಿ ಸರ್. ಇದು ಶೋರೂಮ್ ಮೇಂಟೈನ್ ವೆಹಿಕಲ್ ಸರ್. ಓಕೆ, ಸೊ ಇಂಟೀರಿಯರ್ ಅಲ್ಲಿ ಏನು ಬರ್ಬೋದು ಸರ್ ಇದಕ್ಕೆ? ಪವರ್ ಸ್ಟೇರಿಂಗ್ ಸರ್. ಪವರ್ ಸ್ಟೇರಿಂಗ್ ಅಲ್ಲ? ಹೌದು ಸರ್. ಓಕೆ, ಪವರ್ ಸ್ಟೇರಿಂಗ್ ಗಾಡಿ ನಿಮಗೆ. ಒಳ್ಳೆ ಕ್ಯಾಬಿನ್ ಕೂಡ ಇದೆ ನಿಮಗೆ ಇಂಟೀರಿಯರ್ ಅಲ್ಲಿ. ಡಾಕ್ಯುಮೆಂಟ್ ಫ್ರೆಶ್ ಸರ್. ಸೊ ಪ್ರೈಸು ಸರ್? ಇದು 1350 ಸರ್. ನೆಗೋಷಿಯಬಲ್ ಆಗುತ್ತಾ? ಹ್ಞೂ ಸರ್, ಲೈಟ್ಲಿ 1325 ಮಾಡ್ಕೊಡ್ತೀವಿ. ಓಕೆ, ಅದು 13,25,000ಕ್ಕೆ ಫೈನಲ್ ಆಗುತ್ತೆ. ಲೋನೇ ಆಗುತ್ತೆ. ಓಕೆ, ಒಂದು 3.4 ಲಕ್ಷ ತೊಗೊಂಬಂದ್ರೆ ಗಾಡಿ ಆರಾಮಾಗಿ ಡೆಲಿವರಿ ತೊಗೊಂಡು ಹೋಗ್ತಾ ಇರ್ಬೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಟಾಟಾ ಸರ್. ಇದು 18 ಮಾಡಲು BS4 ಸರ್. ಇದು ಓಕೆ, ಸಿಂಗಲ್ ಓನರು. 1,16,000 ರನ್ ಆಗಿದೆ. ಇದು 19 ಫೀಟ್ ವೆಹಿಕಲ್ ಸರ್. ಓಕೆ, 19 ಫೀಟ್ ವೆಹಿಕಲ್ ನೋಡ್ತಾ ಇರ್ಬೋದು. ಫುಲ್ ಟೈರ್ ಇದೆ. FC ಇನ್ಶೂರೆನ್ಸ್ ಫ್ರೆಶ್ ಸರ್. ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಏನು ಸರ್? ಪವರ್ ಸ್ಟೇರಿಂಗ್ ಆರ್ಡಿನರಿ ಸ್ಟೇರಿಂಗ್ ಸರ್. ಓಕೆ, ಆರ್ಡಿನರಿ ಸ್ಟೇರಿಂಗ್ ಗಾಡಿ. ಸೊ ದುಡಿಯೋರು ಒಳ್ಳೆ ಗಾಡಿ ಅಂತಲೂ ಹೇಳ್ಬೋದು. 1250 ಕೋಟ್ ಮಾಡ್ತಾ ಇದ್ದೀನಿ ಸರ್. ಒಂದು 12 lakh ಮಾಡ್ಕೊಡ್ತೀನಿ ಸರ್. ಅಪ್ ಟು 10 lakhs ಲೋನ್ ಆಗುತ್ತೆ ಸರ್. ಓಕೆ, ಅಪ್ ಟು ನಿಮಗೆ 10 lakhs ತನಕ ನಿಮಗೆ ಲೋನೇ ಆಗುತ್ತೆ ಗಾಡಿಗೆ. ಸೊ ಯಾರಾದರೂ ಹುಡ್ಕೋರಿಗೆ ನೋಡಿ ಎಷ್ಟು ಬೇಗ ಬರ್ತೀರ ಅಷ್ಟು ಬೇಗ ಗಾಡಿಗಳು ಸಿಗುತ್ತೆ, ತೊಗೊಂಡೋಗ್ಬೋದು. ಓಕೆ ಸರ್. ಸೊ ಪಕ್ಕದಲ್ಲಿ ಇನ್ನೊಂದು ಈಚರ್ ಪ್ರೋ 2110 ಇದೆ. ಡೀಟೇಲ್ಸ್ ಸರ್? ಸರ್, ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್. ಇದು 22 ಮಾಡಲು. ಓಕೆ, 2110 7 ಟನ್ ಕೆಪಾಸಿಟಿ ಸರ್. ಇದು 24 ಫೀಟ್ ಸರ್. ಓಕೆ, ಯಾರಾದರೂ ಬಾಡಿ ಬೇಕಾದ್ರೆ ಬಾಡಿ ಹಾಕೋಬಹುದು, ಕಂಟೈನರ್ ಬೇಕಾದ್ರೆ ಕಂಟೈನರ್ ಕೂಡಿಸ್ಕೋಬಹುದು. 6 ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಆರ್ ವಿತ್ ಬಿಲ್ ಇದೆ. ಓಕೆ,
ಸೊ ಇದು ಸರ್ ಇವಾಗ ಬಾಡಿ ಇಲ್ಲ ಸರ್, ಇವಾಗ ನಿಮಗೆ ಬಾಡಿ ಬೇಕು ಅಂತ ಹೇಳಿದ್ರೆ ಮಾಡಿಸ್ಕೊಡ್ತೀರಾ? ಅದು ಸಪ್ರೇಟ್ ಚಾರ್ಜಸ್ ಮಾಡಿ ಹಾಕೊಡ್ತೀವಿ ಸರ್. ಓಕೆ ನೋಡಿ, ನಿಮಗೆ ಸಪ್ರೇಟ್ ಚಾರ್ಜಸ್ ಪೇ ಮಾಡಿದ್ರೆ ನಿಮಗೆ ಬಾಡಿ ಕೂಡ ಕಟ್ಕೊಡ್ತಾರೆ. ಸೊ ಪವರ್ ಸ್ಟೇರಿಂಗ್ ಗಾಡಿ ಇಲ್ಲ ಸರ್ ಇದೆಲ್ಲ? ಹೌದು ಸರ್, ಹೌದು. ಓಕೆ, ಡೀಸೆಲ್ ಸಿ ಎಂಜಿನ ಸರ್ ಇದು? ಡೀಸೆಲ್ ಸರ್, ಡೀಸೆಲ್. ಓಕೆ, ಡೀಸೆಲ್ ಗಾಡಿಗಳು. ಸೊ ಪವರ್ ಸ್ಟೇರಿಂಗ್ ಗಾಡಿ ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಏನಾಗ್ಬೋದು ಸರ್ ಪ್ರೈಸ್ ಇದು ಗಾಡಿ? 1550 ಕೋಟ್ ಮಾಡ್ತಾ ಇದ್ದೀವಿ ಸರ್. 15 ಲ್ಯಾಕ್ವರೆಗೂ ಮಾಡ್ಕೊಡ್ತೀನಿ ಸರ್. ಓಕೆ, 15 ಲಕ್ಷದವರೆಗೂ ನಿಮಗೆ ಗಾಡಿ ಆಗುತ್ತೆ. 13 to 14 ಲ್ಯಾಕ್ ಲೋನೇ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ 5115 ಇದೆ. ಡೀಟೇಲ್ಸ್ ಸರ್? ಐಚರ್ 3015 ಸರ್. ಇದು ಸೇಲ್ ಆಗ್ಬಿಟ್ಟಿದೆ ಸರ್ ಅದು? ಹೌದು. ಅಯ್ಯೋ ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಇನ್ನೊಂದು 3015 ಇದೆ, ಡೀಟೇಲ್ಸ್ ಸರ್? ಹೌದು ಸರ್, ಇದು 3015 ಬಂದ್ಬಿಟ್ಟು 10 ಟನ್ ಕೆಪಾಸಿಟಿ ಸರ್. ಇದು 22 ಮಾಡಲ್ ಸರ್ ಇದು. ಓಕೆ, ಸೊ ನೋಡ್ತಾ ಇರ್ಬೋದು 20 ಫೀಟ್ ವೆಹಿಕಲ್ ಸರ್. ಸೊ ಕೆಪಾಸಿಟಿ ಎಷ್ಟು ಸರ್ ಇದು? 10 ಟನ್ ಸರ್. ಓಕೆ, ಸೊ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಗಾಡಿ. ಸೊ ಇಂಟೀರಿಯರ್ ಅಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಗಾಡಿ ಆಗಿರೋದ್ರಿಂದ ಹೌದು ಸರ್, ಹೌದು. ಒಳ್ಳೆ ಇದು ಕೂಡ ಆಗುತ್ತೆ ನಿಮಗೆ. ಸೊ ಡ್ರೈವರ್ಗಳ ಯೂಸ್ಫುಲ್ ಆಗುತ್ತೆ. 85,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಪ್ರೋ 3015 ಹುಡುಗರಿಗೆ ಪ್ರೈಸ್ ಏನಾಗುತ್ತೆ ಸರ್? 19 ಲ್ಯಾಕ್ಸ್ ಕೊಟ್ಟು ಮಾಡ್ತೀವಿ ಸರ್. ನಿಮ್ಮ ವ್ಯೂವರ್ಸ್ಗೆ ಒಂದು 18 ಲ್ಯಾಕ್ಸ್ ಮಾಡ್ಕೊಡ್ತೀನಿ ಸರ್. 18 ಲ್ಯಾಕ್ಸ್ ಫೈನಲ್? ಲ್ಯಾಕ್ಸ್ ಲೋನೇ ಆಗುತ್ತೆ ಸರ್. ಓಕೆ ನೋಡಿ, 15 to 16 ಲ್ಯಾಕ್ಸ್ ತನಕ ನಿಮಗೆ ಲೋನೇ ಆಗುತ್ತೆ. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಮತ್ತು ಪ್ರೀವಿಯಸ್ ಹೆಂಗೆ ಮೇಂಟೈನ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಈಚರ್ 2110 ಇದೆ. ಡೀಟೇಲ್ಸ್ ಸರ್? ಸರ್ ಇದು 22 ಮಾಡಲು ಸರ್, ಸಿಂಗಲ್ ಓನರು. ಇದು 6 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಇದು 20 ಫೀಟ್ ಸರ್ ಇದು. ಓಕೆ, 20 ಫೀಟ್ ಗಾಡಿ ವೆಹಿಕಲ್. ಪವರ್ ಸ್ಟೇರಿಂಗ್ ವೆಹಿಕಲ್ ಸರ್. ಡಾಕ್ಯುಮೆಂಟ್ಸ್ ಫ್ರೆಶ್. ಬರೀ 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಜಸ್ಟ್ 67,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿ. ಓಕೆ, ಸೊ ಎಷ್ಟು ಟನ್ ಕೆಪಾಸಿಟಿ ಸರ್ ಇದೆಲ್ಲ? 7.5 ಟನ್ ಸರ್ ಇದು. ಓಕೆ, ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ 50 ಕೋಟ್ ಮಾಡ್ತಾ ಇದ್ದೀನಿ ಸರ್. ಫೈನಲ್ 16 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. ಓಕೆ, ಲೋನ್ ಆದರೆ ಸರ್ ಯೋಚನೆ ಮಾಡ್ತಾರೆ? ಲೋನ್ ಆದರೆ 14 ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಅದು ಯೆಲ್ಲೋ ಕಲರ್ ಇದೆ, ಪ್ರೈಮ್ 2825. ಸೊ ಡೀಟೇಲ್ಸ್ ಸರ್? ಸರ್ ಇದು 2825 ಪ್ರೈಮಾ ಸರ್. ಇದು AC ವೆಹಿಕಲ್. ಇದೂನು AC ಪವರ್ ಸ್ಟೇರಿಂಗು. 75,000 ಡ್ರಿವನ್ ಆಗಿದೆ ಸರ್. 2122 ರಿಜಿಸ್ಟ್ರೇಷನ್ ವೆಹಿಕಲ್ ಸರ್ ಇದು. ಇದು ಕೂಡ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? AC ಪವರ್ ಸ್ಟೇರಿಂಗ್. ಓಕೆ, AC ಪವರ್ ಸ್ಟೇರಿಂಗ್ ಇರೋ ಗಾಡಿ ಒಳ್ಳೆ ಯಾರಾದರೂ ಇಷ್ಟು ದೊಡ್ಡ ಗಾಡಿ ಹುಡುಕೋರಿಗೆ ನೋಡಿ ಸಕ್ಕತ್ತಾಗಿದೆ. BS6 ಗಾಡಿ ಬೇರೆ ನಿಮಗೆ. ಹೌದು ಸರ್. ಸೊ ಏನಾಗುತ್ತೆ ಸರ್ ಇದು ಪ್ರೈಸು? 33 ಲ್ಯಾಕ್. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಸರ್. 33 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀವಿ. ಫೈನಲ್ 32 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. ಓಕೆ, 32 ಲಕ್ಷಕ್ಕೆ ಫೈನಲ್ ಆಗುತ್ತೆ ಗಾಡಿ. ಅದು ಡಿಪೆಂಡ್ಸ್ ಅಪ್ಪ ನೀವು ಸಿಬಿಲ್ ಹೆಂಗೆ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ಕೂಲ್ ಬಸ್ ಇದೆ. ಸೊ ಈ ಸ್ಕೂಲ್ ಬಸ್ ಡೀಟೇಲ್ಸ್ ಸರ್? ಸರ್ ಟಾಟಾ ಬಸ್ ಸರ್ ಇದು. 50 ಸೀಟರ್ ಸರ್ ಇದು. ಓಕೆ, ಸೊ 50 ಸೀಟರ್ ವೆಹಿಕಲ್ ಗಾಡಿ ನೋಡ್ತಾ ಇರ್ಬೋದು. 2013 ಮಾಡಲು ಸರ್. ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೊ ನೋಡ್ತಾ ಇರ್ಬೋದು 50 ಸೀಟರ್ ಗಾಡಿ. ಸೊ ಯಾರಾದರೂ ಒಂದು 50 ಸೀಟರ್ ಗಾಡಿ ಹುಡುಗರಿಗೆ ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಇದು ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಹೌದು ಸರ್, ಪವರ್ ಸ್ಟೇರಿಂಗ್. ಓಕೆ, ಸೊ 2013 ಅಲ್ಲ ಸರ್ ಇದು? ಸೊ ಏನಾಗ್ಬೋದು ಸರ್ ಪ್ರೈಸ್ ಇದು ಗಾಡಿ? 10 ಲ್ಯಾಕ್ ಕೊಟ್ಟು ಮಾಡ್ತಾ ಇದೀವಿ ಸರ್. 950 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 9,50,000ಗೆ ಫೈನಲ್ ಆಗುತ್ತೆ ಈ ಸ್ಕೂಲ್ ಬಸ್ಸು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಏಸ್ ಇದೆ. ಸೊ ಡೀಟೇಲ್ಸ್ ಸರ್? ಸರ್ ಇದು ಟಾಟಾ ಏಸ್ ಗೋಲ್ಡ್ ಸರ್. ಇದು BS4 ವೆಹಿಕಲ್. 20 ಮಾಡಲು. ಓಕೆ, ಸಿಂಗಲ್ ಓನರ್ ಸರ್. ಈ ಕಡೆ ಓಪನ್ ಇದೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಗಾಡಿ ಕೂಡ ಅಂತಲೇ ಹೇಳ್ಬೋದು, ಟಾಟಾ ಏಸ್ ಗೋಲ್ಡು. ಸೊ ಇದೇನಾಗುತ್ತೆ ಸರ್ ಪ್ರೈಸು? 28,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ, FC ಇನ್ಶೂರೆನ್ಸ್ ಫ್ರೆಶ್. ಸಿಂಗಲ್ ಓನರು. 4 ಲ್ಯಾಕ್ ಹೇಳ್ತಾ ಇದ್ದೀನಿ ಸರ್. ಒಂದು 380 ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲ್ಯಾಕ್ ಲೋನ್ ಆಗುತ್ತೆ ಸರ್. ಓಕೆ, ಅಂದರೆ ಒಂದು 80,000 ತೊಗೊಂಬಂದ್ರೆ ಗಾಡಿ ಸಿಗುತ್ತೆ? ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಈಚರ್ 2049 ಇದೆ ಸರ್. ಹೌದು ಸರ್. ಡೀಟೇಲ್ಸ್ ಸರ್? 22 ಮಾಡಲು ಸರ್. 22,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, 10 ಫೀಟ್ ವೆಹಿಕಲ್ ಇದು. 2.5 ಟನ್ ಕೆಪಾಸಿಟಿ. ಓಕೆ, ಸೊ ನೋಡ್ತಾ ಇರ್ಬೋದು 10 ಫೀಟ್ ಅಂದರೆ 10 ಟನ್ ಇಲ್ಲ 10 ಫೀಟ್? 10 ಫೀಟ್ ಸರ್. ಓಕೆ, 2.5 ಟನ್ ಕೆಪಾಸಿಟಿ. ಸೀಟ್ ಕವರ್ ಇನ್ನೂ ರಿಮೂವ್ ಮಾಡಿ. ಓಕೆ, ನೋಡಿ ಸೀಟ್ ಕವರ್ ಕೂಡ ಇನ್ನೂ ರಿಮೂವ್ ಮಾಡಿಲ್ಲ. ಬ್ರ್ಯಾಂಡ್ ನ್ಯೂ. 22,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಟೈರ್ ಫುಲ್ ಇದೆ. ಸ್ಟೆಪ್ನಿ ನೋಡಿ ಅನ್ಯೂಸ್ ಇದೆ ಸ್ಟೆಪ್ನಿ. ಓಕೆ, ಸೊ ಟೈರ್ ಕೂಡ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಲೇ ಹೇಳ್ಬೋದು. ಸ್ಟೆಪ್ನಿ ಕೂಡ ಅನ್ಯೂಸ್ ಸ್ಟೆಪ್ನಿ ಕೂಡ ಇದೆ ನಿಮಗೆ. ಸೊ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದರೆ. ಸೊ ಈ ಗಾಡಿ ಏನಾಗುತ್ತೆ ಸರ್ ಪ್ರೈಸು? ಸರ್ ಇದು 11 ಲ್ಯಾಕ್ ಹೇಳ್ತಾ ಇದ್ದೀನಿ ಸರ್. ಒಂದು ನಿಮ್ಮ ವ್ಯೂವರ್ಸ್ಗೆ ಅಂದರೆ ಒಂದು ಫೈನಲ್ 10 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. 10 ಲಕ್ಷಕ್ಕೆ ನಿಮಗೆ ಒಂದು ಗಾಡಿ ಸಿಗುತ್ತೆ. 8 ಲ್ಯಾಕ್ವರೆಗೂ ಅಪ್ ಟು ಲೋನ್ ಆಗುತ್ತೆ ಸರ್. ಓಕೆ, ಒಂದು 2 ಲಕ್ಷ ತೊಗೊಂಡ್ರೆ ನಿಮಗೆ ಗಾಡಿ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬಡ ದೋಸ್ತ್ LS ಇದೆ. ಡೀಟೇಲ್ಸ್ ಸರ್? ಇಲ್ಲ ಸರ್, ಇದು ದೋಸ್ತು 5 ಬೋಲ್ಟ್ ಸರ್. ಇದು 2021 ಮಾಡಲು ಸರ್. ಸೊ ಈ ಕಡೆ ಓಪನ್ ಇದೆ ಸರ್. ಓಕೆ, ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಕಂಟೈನರ್ ಸರ್. ಇದು ಕಂಟೈನರ್ ಬಾಡಿ ಬೇಕು. 23,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸೊ ನೋಡಿ, ಕಂಟೈನರ್ ಬಾಡಿ ಬೇಕು ಅನ್ನೋರಿಗೆ ಎಷ್ಟೊಂದು ಜನ ಕೇಳ್ತಾರೆ, ಪೋರ್ಟರ್ ಹೊಡೆಯೋಕ್ಕೆ ಅಥವಾ ಏನಾದ್ರು ಬೇಕು ಅನ್ನೋರಿಗೆ ಆರಾಮಾಗಿದೆ. ಸೊ ಇಂಟೀರಿಯರ್ ನೋಡೋದ್ರೆ ನಿಮಗೆ AC ಬರಲ್ಲ, ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್. 23,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಫ್ರೆಶ್ ಡಾಕ್ಯುಮೆಂಟ್ ಸರ್ ಇದು. ಓಕೆ, ಇದು 725 ಕೋಟ್ ಮಾಡ್ತಾ ಇದ್ದೀವಿ ಸರ್. ಒಂದು 7 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀವಿ.
ಓಕೆ 7 lakhs ಫೈನಲ್ ಆಗುತ್ತೆ ನಿಮಗೆ. ಒಂದು 6 lakh ಲೋನೇ ಆಗುತ್ತೆ ಸರ್. 6 lakhsವರೆಗೂ ಲೋನೇ ಆಗುತ್ತೆ ಗಾಡಿಗೆ. ಓಕೆ, ಸೊ ನೆಕ್ಸ್ಟ್ ಸರ್ ಇನ್ನೊಂದು ದೋಸ್ತ್ ಇದೆ ಸರ್. ಓಕೆ, ಇದು 4 bolt ದೋಸ್ತ್ ಸರ್ ಇದು. ಸೊ 4 bolt ದೋಸ್ತ್ ಗಾಡಿ ನೋಡ್ತಾ ಇರ್ಬೋದು. ಸೊ ಯಾವ ಇಯರ್ ಮಾಡಲಿ ಸರ್ ಇದು ಗಾಡಿ? ಸರ್ ಇದು 16, 18 ರಿಜಿಸ್ಟ್ರೇಷನ್ ಸರ್ ಇದು. ಓಕೆ, ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಇದನ್ನು? ಇಲ್ಲ ಸರ್, ಆರ್ಡಿನರಿ ಇದು. ಓಕೆ, ಆರ್ಡಿನರಿ ಗಾಡಿ ನಿಮಗೆ ನೋಡ್ತಾ ಇರ್ಬೋದು. 4 bolt ಅಲ್ಲ ಸರ್ ಇದು? ಹೌದು ಸರ್. ಓಕೆ, ಸೊ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಗಾಡಿ? 130 ರನ್ ಆಗಿದೆ ಸರ್. ಓಕೆ, ಸೊ ಪ್ರೈಸ್ ಸರ್? ಇದು 550 ಕೋಟ್ ಮಾಡ್ತಾ ಇದೆ ಸರ್. ಒಂದು 5 lakh ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 5 ಲಕ್ಷಕ್ಕೆ ಒಂದು ಗಾಡಿ ಸಿಗುತ್ತೆ ಬಡ ದೋಸ್ತ್ ಎಲ್ಲೇ. ಸೊ 3 lakhs 300 lakhs ವರೆಗೂ ಲೋನ್ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲು ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಯಾವುದು ಸರ್ ಇದು? ಬೊಲೊರೋ ಪಿಕಪ್ ಸರ್, ಸಿಟಿ ಪಿಕಪ್. ಓಕೆ, ಡೀಟೇಲ್ಸ್ ಸರ್? ಯಾವ ಇಯರ್ ಮಾಡಲ್ ಸರ್ ಇದು? 22 ಮಾಡಲು ಸರ್. ಹಾಂ, ಸೊ 2022 ಮಾಡಲ್ ಗಾಡಿ ನೋಡ್ತಾ ಇರ್ಬೋದು. ಬೊಲೊರೋ ಪಿಕಪ್ಪು. ಸೊ 27,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಟೈರ್ಸ್ ಎಲ್ಲ ಫುಲ್ ಇದೆ. ಓಕೆ, ಅನ್ಯೂಸ್ ಇದೆ. ಸೊ ಟೈರ್ಸು ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮತ್ತು ನಿಮಗೆ ಸೀಟ್ ಕವರ್ಸ್ ಕೂಡ ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನು. ಪಕ್ಕದಲ್ಲಿರೋ ಡ್ಯಾಶ್ಬೋರ್ಡಲ್ಲ ಏನು ಇನ್ನೂ ಕವರ್ಸ್ ಎಲ್ಲ ರಿಮೂವ್ನೇ ಮಾಡಿಲ್ಲ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? 750 ಕೋಟ್ ಮಾಡ್ತಾ ಇದೀವಿ ಸರ್. 725 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 7,25,000 ಫೈನಲ್ ಆಗುತ್ತೆ. ಸೊ ಹಾಗೆ ಒಂದು ಟ್ರ್ಯಾಕ್ಟರ್ ಹುಡುಕೋರಿಗೆ, ಚಿಕ್ಕ ಟ್ರ್ಯಾಕ್ಟರ್ ಬೇಕನ್ನೋರ್ಗೆ ಅದು ಕೂಡ ನಿಮ್ಗೆ ಮಹೀಂದ್ರ 215 ಯುವರಾಜ್ ಅಂತ ಸರ್. 15 HP ವೆಹಿಕಲ್ ಇದು. ಓಕೆ, 19 ಮಾಡಲು, ಬರೀ 300 hours ರನ್ ಆಗಿದೆ. ಇದು 3 lakh ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 280 ಮಾಡ್ಕೊಡ್ತೀನಿ ಸರ್. ಓಕೆ, 2,80,000ಗೆ ಈ ಗಾಡಿ? ಹೌದು ಸರ್. ಹೊಸ 460 ಇದೆ ಸರ್. ಓಕೆ, ನೋಡಿ 2,80,000ಕ್ಕೆ ನಿಮಗೆ ಒಂದು ಮಹೇಂದ್ರ ಟ್ರ್ಯಾಕ್ಟ್ರು 215 ಇದೆ. ಸೊ ಇದಕ್ಕೆಲ್ಲ ಲೋನ್ ಏನಾದ್ರು ಆಗುತ್ತೆ ಸರ್? ಆಗುತ್ತೆ ಸರ್. ಓಕೆ, ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ. 2 lakhsವರೆಗೂ ಲೋನ್ ಆಗುತ್ತೆ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಟಾಟಾ ನೆಕ್ಸಾನ್ ಇದೆ, ಡೀಟೇಲ್ಸ್ ಸರ್? ಸರ್ ಟಾಟಾ ನೆಕ್ಸಾನ್ 19 ಮಾಡೆಲ್ ಸರ್ ಇದು. XM ವೇರಿಯಂಟ್ ಸರ್. ಓಕೆ, ಡೀಸೆಲ್ 92,000 ಕಿಲೋಮೀಟರ್ ರನ್ ಆಗಿದೆ ಸರ್. ಓಕೆ, ಸೊ ಇಂಟೀರಿಯರ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್. ಸೊ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ವಿತ್ ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗೆ. ಯಾರಾದರೂ ಒಂದು ಒಳ್ಳೆ ಟಾಟಾ ನೆಕ್ಸಾನ್, ಅದು ಡೀಸೆಲ್ ಗಾಡಿ ಹುಡುಕೋರಿಗೆ ನೋಡಿ. ಸೊ 2019 ಮಾಡಲು. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ನಿಮಗೆ. ಸರ್. ಓಕೆ, ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಡೀಸೆಲ್ ವೇರಿಯಂಟು ಟಾಟಾ ನೆಕ್ಸಾನ್. ಪ್ರೈಸ್ ಏನಾಗುತ್ತೆ ಸರ್? ಇದು 850 ಕೋಟ್ ಮಾಡ್ತಾ ಇದೀನಿ ಸರ್. 8 lakh ಫೈನಲ್ ಮಾಡ್ಕೊಡ್ತೀನಿ ಸರ್. 8 ಲಕ್ಷಕ್ಕೆ ನೀವು 19 ಮಾಡಲು ಒಂದು ಟಾಟಾ ನೆಕ್ಸಾನು ಡೀಸೆಲ್ ಗಾಡಿ ಸಿಗುತ್ತೆ. ಸೊ ಹಾಗೆ ಎಲ್ಲೋ ಬೋರ್ಡು ದುಡಿಯೋರಿಗೆ ಒಂದು ಕಾರ್ ಕೂಡ ಇದೆ, ಒಂದು ಟಾಟಾ ಇಂಡಿಕಾ. ಡೀಟೇಲ್ಸ್ ಸರ್? ಸರ್ ಇದು ಇಂಡಿಕಾ 17 ಮಾಡಲು ಸರ್. ಇದು ಟಾಪ್ ಎಂಡ್ ಮಾಡಲು, LX. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಎಲ್ಲೋ ಬೋರ್ಡು ಟಾಟಾ ಇಂಡಿಕಾ. ಲೋ ಬಜೆಟಲ್ಲಿ ಒಂದು ದುಡಿಮೆ ಮಾಡೋರಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಟಾಟಾ ಇಂಡಿಕಾ ತುಂಬಾ ಎಷ್ಟೊಂದು ಜನ ಎಲ್ಲೋ ಬೋರ್ಡ್ ಡ್ರೈವರ್ಸ್ಗೆ ಕೈ ಹಿಡಿದಿದೆ ಇದು. ಸೊ ಒಳ್ಳೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ನಿಮಗೆ. ಸೊ ಏನಾಗುತ್ತೆ ಸರ್ ಈ ಟಾಟಾ ಇಂಡಿಕಾ ಪ್ರೈಸ್? 165 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,65,000 ಇದೆ ಸರ್. ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಸರ್. ಓಕೆ, 1,65,000ಕ್ಕೆ ನಿಮಗೆ ಫೈನಲ್ ಆಗುತ್ತೆ. ಸೊ ವಿತ್ ಡಾಕ್ಯುಮೆಂಟ್ಸ್ ಹೆಂಗೆ ಸರ್ ಇದು? ಡಾಕ್ಯುಮೆಂಟ್ಸ್ ಸರ್. ಓಕೆ, ಸೊ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ? ಹೌದು ಸರ್. FC ರನ್ನಿಂಗ್ ಇದೆ. ಇನ್ಸೂರೆನ್ಸ್ 6 months ಬರುತ್ತೆ ಸರ್. ಓಕೆ, ಸೊ ಪಕ್ಕದಲ್ಲಿ ಇನ್ನೊಂದು ಟಾಟಾ ಜೆಸ್ಟ್ ಇದೆ ಸರ್. ಬೋಲ್ಟ್. ಓಕೆ, ಬೋಲ್ಟ್. ಡೀಟೇಲ್ಸ್ ಸರ್? XM ವೇರಿಯಂಟ್ ಸರ್ ಇದು. ಸಿಂಗಲ್ ಓನರು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 90,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿದೆ ನಿಮಗೆ ಗಾಡೀಲಿ ಕೂಡ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಕಂಟ್ರೋಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು ಎಲ್ಲ ಇದೆ. ಇನ್ನರ್ ARVMs ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ ಟೈರ್ಸು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? 350 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 325 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಒಂದು ಟೊಯೋಟಾ ಇಟಿಯೋಸ್ ಇದೆ. ಪ್ಲಾಟಿನಾ ಸರ್. ಓಕೆ, ಡೀಟೇಲ್ಸ್ ಸರ್? ಸರ್ ಇದು 19 ಮಾಡಲು, ಸಿಂಗಲ್ ಓನರು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 89,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಇದು 8 lakhs ಕೋಟ್ ಮಾಡ್ತಾ ಇದೀನಿ ಸರ್. ಸೊ 780 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 780 ಫೈನಲ್ ಮಾಡ್ಕೊಡ್ತೀರಾ? ಓಕೆ, ಸೊ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ. ವಿತ್ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀರಲ್ಲ? ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ ಸರ್. ಓಕೆ, ವಿತ್ ಫ್ರೆಶ್ 2 years FC ಬರುತ್ತೆ. 6 months ಇನ್ಸೂರೆನ್ಸ್ ಇದೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಟೋಯಸ್ ಇದೆ ಸರ್. ಇಟಿಯೋಸ್ GD ಸರ್ ಇದು. 16 ಮಾಡೆಲ್, ಸೆಕೆಂಡ್ ಓನರ್ ಸರ್. 1,40,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಸೊ ಇಂಟೀರಿಯರ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು ಎಲ್ಲ ಇದೆ ನಿಮಗೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಇದೆ. GD ವೇರಿಯಂಟು. ಸೊ ಟೈರ್ಸು ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಇದು 5 lakh ಕೋಟ್ ಮಾಡ್ತಾ ಇದೀನಿ ಸರ್. 480 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಸಿಯಾಸ್ ಇದೆ. ಸೊ ಡೀಟೇಲ್ಸ್ ಸರ್ ಸಿಯಾಸ್ದು? ಸರ್ ಇದು ಸಿಯಾಸ್ ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್ ವೆಹಿಕಲ್ ಸರ್. 1,30,000 ಕಿಲೋಮೀಟರ್ ರನ್ ಆಗಿದೆ. ZXi ಪ್ಲಸ್ ಸರ್ ಇದು. ಓಕೆ, ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ. ಸೊ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರು, ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಸಿಯಾಸ್ ಹುಡ್ಕೋರಿಗೆ ಏನಾಗ್ಬೋದು ಸರ್ ಇದು ಪ್ರೈಸು? ಇದು 550 ಕೋಟ್ ಮಾಡ್ತಾ ಇದೀನಿ ಸರ್. ನಿಮ್ಮ ವ್ಯೂವರ್ಸ್ ಒಂದು 5 lakh ಮಾಡ್ಕೊಡ್ತೀನಿ ಸರ್. ಓಕೆ, 5 ಲಕ್ಷಕ್ಕೆ ನಿಮ್ಗೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಒಂದು ಸಿಯಾಸ್ ಸಿಗ್ತದೆ. ಇದು
15 ಮಾಡಲು 15 ಮಾಡಲ್ ಗಾಡಿ. 4 lakhsವರೆಗೂ ಲೋನೇ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಮೇಲೆ. 4 ಲಕ್ಷಕ್ಕೆ ಆರಾಮಾಗಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು ಸಿಯಾಸ್ ತೊಗೊಳಬಹುದು ಗಣೇಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ. ಸೊ ಸ್ಕಾರ್ಪಿಯೋ ಡೀಟೇಲ್ಸ್ ಸರ್. ಸರ್ ಸ್ಕಾರ್ಪಿಯೋ ಇದು 2012 ಮಾಡಲು ಸರ್. ಸ್ಕಾರ್ಪಿಯೋ EX ಇದು. ಓಕೆ, ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಸರ್. 4 lakh ಕೋಟ್ ಮಾಡ್ತಾ ಇದ್ದೀನಿ. AC ಪವರ್ ಸ್ಟೇರಿಂಗ್ ವೆಹಿಕಲ್ ಇದು. ಓಕೆ, 380 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 380ಗೆ ನೀವು ಒಂದು ಸ್ಕಾರ್ಪಿಯೋ ಸಿಗ್ತದೆ. ಸೊ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಇದೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ. ಡೀಸೆಲ್ ಗಾಡಿ ಅಲ್ಲ ಸರ್ ಇದು? ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎರ್ಟಿಗಾ ಸರ್, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಸೊ ಡೀಟೇಲ್ಸ್ ಸರ್. ಸರ್ ಇದು ಎರ್ಟಿಗಾ ನ್ಯೂ ಶೇಪ್ ಸರ್. ಇದು ZXi ಪ್ಲಸ್. ಓಕೆ, 19 ಮಾಡಲು ಸರ್. ಇದು ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಓಕೆ, ಸೊ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರೋ ವೆಹಿಕಲ್. ಹೌದು ಸರ್. ZXi ಪ್ಲಸ್ 40,000 ಕಿಲೋಮೀಟರ್ ರನ್ ಆಗಿದೆ ಸರ್. ಓಕೆ, ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಸೊ ಏನಾಗುತ್ತೆ ಸರ್ ಇದು? ಇದು 950 ಕೋಟ್ ಮಾಡ್ತಾ ಇದ್ದೀವಿ ಸರ್. 9 lakh ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 9 ಲಕ್ಷ ಫೈನಲ್ ಆಗುತ್ತೆ. 40,000 ರನ್ ಆಗಿದೆ.